ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಪಾಟೀಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಮೇ 8 ವೆಡ್ನೆಸ್ಡೇ ವ್ಲಾಗ್. ಆವತ್ತು ನನ್ನ ಮಗಳ ಬರ್ತ್ಡೇ ಇತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ವಿ. ಈವ್ನಿಂಗ್ ಆಗಿತ್ತು. ದೇವಸ್ಥಾನಕ್ಕೆ ಹೋದಾಗ ತುಂಬಾ ಮಳೆ ಬರ್ತಾ ಇತ್ತು, ಹಾಗಾಗಿ ಇನ್ನೂ ಸ್ವಲ್ಪ ಲೇಟಾಗೇ ಹೋಗಬೇಕಾಯಿತು ದೇವಸ್ಥಾನಕ್ಕೆ. ಈ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದು. ಗಣೇಶನ ಟೆಂಪಲ್ ಇದೆ. ಇವಾಗ ಶಿವನ ಟೆಂಪಲೂ ಇದರಲ್ಲೇ ಆಗಿದೆ. ತುಂಬಾ ಇಷ್ಟ ನಮಗೆ ಈ ಟೆಂಪಲ್ ಅಂದರೆ. ಯಾವಾಗಾದ್ರೂ ರೆಗ್ಯುಲರಾಗಿ ಇಲ್ಲಿಗೆ ಹೋಗ್ತಾನೆ ಇರ್ತೀವಿ. ಹಾಗಾಗಿ ಮೊದಲು ಬ್ಲೆಸ್ಸಿಂಗ್ ಇಲ್ಲಿಂದನೇ ಆಗಲಿ ಅಂತ ಇಲ್ಲಿಗೆ ಕರ್ಕೊಂಡು ಬಂದ್ವಿ ನನ್ನ ಮಕ್ಕಳನ್ನ. ನನ್ನ ಮಕ್ಕಳಿಗಂತೂ ಇಲ್ಲಿಗೆ ಹೋದ ತಕ್ಷಣ ತುಂಬಾ ಖುಷಿಯಾಗುತ್ತೆ. ದೇವ್ರ ಹತ್ರ ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ, ಆರತಿ ತಟ್ಟೆ ಕೈ ಹಾಕ್ತಾರೆ, ಹೀಗೆ ಎಲ್ಲ ಮಾಡ್ತಾನೆ ಇರ್ತಾರೆ ಅವರು. ಅದೇ ಟೈಮಿಗೆ ಅರ್ಚಕರ ಅಂಕಲ್ ಬಂದರು. ಅವ್ರ ಕೈಲಿ ಅರ್ಚನೆ ಮಾಡಿಸೋಕ್ಕೆ ನನ್ನ ಮಗಳ ಹೆಸರಲ್ಲಿ ಕೊಟ್ವಿ. ಅರ್ಚನೆ ಮಾಡ್ತಾಯಿದ್ರು. ಗಣೇಶ ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ನನ್ನ ಮಗಳಿಗೆ ಇವತ್ತು ಸ್ಪೆಷಲ್ ಡೇನೇ ಅಂತ ಹೇಳ್ಬೋದು. ಹಾಗಾಗಿ ನನ್ನ ಮಗಳು 100 ಕಾಲ ನಗ್ನಗ್ತಾ ಇರಲಿ ಅಂತ ಆಶಿಸ್ತೀನಿ. ಅರ್ಚನೆ ಎಲ್ಲ ಮುಗೀತು, ಹಾಗೆ ಪ್ರಸಾದನೂ ಸಿಕ್ತು. ಹಾಗಾಗಿ ತುಂಬಾ ಖುಷಿ ಆಯಿತು. ಅಂಕಲ್ ಎಲ್ರಿಗೂ ಬ್ಲೆಸ್ಸಿಂಗ್ ಮಾಡ್ತಾಯಿದ್ರು. ನನ್ನ ಮಗಳಿಗೆ ಬರ್ತ್ಡೇ ಇರೋ ಕಾರಣ ಸ್ವಲ್ಪ ಸ್ಪೆಷಲಾಗಿ ಬ್ಲೆಸ್ಸಿಂಗ್ ಆಯಿತು. ದೇವಸ್ಥಾನದಲ್ಲಿ ಅರ್ಚನೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಆಗಲೇ ನೈಟ್ ಆಗಿತ್ತಲ್ವಾ, ಹಾಗಾಗಿ ಇನ್ನೇನು ಹೋಗ್ಬಿಟ್ಟು ಮನೇಲಿ ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ನಾವು ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಎಲ್ಲನೂ ಡೆಕೋರೇಷನ್ ಮಾಡ್ತಾಯಿದ್ರು. ತುಂಬ ಏನು ಗ್ರ್ಯಾಂಡಾಗಿ ಮಾಡ್ತಾಯಿಲ್ಲ, ಹಾಗೆ ಸಿಂಪಲ್ಲಾಗೆ ಮನೆಯಲ್ಲೇ ಇರೋರಲ್ವಾ, ಯಾರೂ ಊರಿಂದ ಬಂದಿದ್ದಿಲ್ಲ. ಇವರಷ್ಟೇ, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಮಮ್ಮಿ ಅಷ್ಟೇ ಬಂದಿದ್ರಲ್ವಾ, ಹಾಗಾಗಿ ತುಂಬ ಏನು ಗ್ರ್ಯಾಂಡಾಗಿ ಮಾಡಲಿಲ್ಲ. ನಮ್ಮ ಹಸ್ಬೆಂಡ್ ಕಷ್ಟಪಟ್ಟು ಡೆಕೋರೇಷನ್ ಮಾಡ್ತಾಯಿದ್ರೆ ಇವರು ಬಲೂನ್ ತೊಗೊಂಡು ಆಟ ಆಡ್ತಾಯಿದ್ರು. ನನ್ನ ಮಕ್ಕಳಂತೂ ಅವ್ರು ಮಾಡಿದ್ದನ್ನೆಲ್ಲ ಕಿತ್ತಾಕ್ತಾನೇ ಇದ್ದು. ತುಂಬ ಏನು ಗ್ರ್ಯಾಂಡಾಗಿ ಮಾಡದೇ ಇದ್ದರೂ ಒಂದು ಬರ್ತ್ಡೇ ಲುಕ್ ಕೊಡಬೇಕು, ಆ ಥರ ಡೆಕೋರೇಷನ್ ಅಂತೂ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗೇ ಮಾಡಿದರು. ನನಗಂತೂ ಫಸ್ಟಿಗೆ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಹಾಗೆ ಹೋದ ವರ್ಷ ಮಾಡಿದ್ವಲ್ವಾ, ಫೈನಲ್ ಲುಕ್ಕಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಖುಷಿನೇ ಆಯಿತು ನೋಡಿಬಿಟ್ಟು. ಸಾಕಲ್ವಾ ಬರ್ತ್ಡೇ ಮಾಡೋಕ್ಕಿಷ್ಟು ಅಂತ ಅಂದ್ಕೊಂಡೆ. ಫೈನಲ್ ಲುಕ್ ಈ ಥರ ಬಂದಿದೆ. ಚೆನ್ನಾಗೇ ಬಂದಿತ್ತು. ನಮಗಂತೂ ತುಂಬ ಇಷ್ಟನೇ ಆಯಿತು. ಸಿಂಪಲ್ಲಾಗಿ ಬರ್ತ್ಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಅದೇ ಥರನೇ ಬಂದಿತ್ತು. ನಮಗಂತೂ ತುಂಬ ಇಷ್ಟನೇ ಆಯಿತು. ಹಾಗೆ ಕೇಕು ಬಂದಿತ್ತಲ್ವ, ಕೇಕ್ ಇಟ್ಬಿಟ್ಟು ಅಲ್ಲಿ ಕೇಕ್ ನಿಮಗೆ ತೋರ್ಸೋಕ್ಕಾಗಿರ್ಲಿಲ್ಲಲ್ವ, ಹಾಗಾಗಿ ಇಲ್ಲಿ ರಿವೀಲ್ ಮಾಡೋಣ ಅಂತ ಕೇಕ್ ಓಪನ್ ಮಾಡಿದೆ. ಕೇಕು ಕೂಡ ತುಂಬಾ ಚೆನ್ನಾಗಿತ್ತು. ನಮಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೆಯವ್ರು ಯಾರೂ ನೋಡಿದ್ದಿಲ್ಲ ಅಲ್ವಾ, ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಖುಷಿಪಟ್ಟರು.
ಎಲ್ಲರೂ ರೆಡಿ ಆಗಿಬಿಟ್ಟು ಫೈನಲ್ ಆಗಿ ಇನ್ನೇನು ಕೇಕ್ ಕಟ್ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲರೂ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲರೂ ರೆಡಿಯಾಗಿ ನಿಂತ್ಕೊಂಡ್ವಿ. ಆಮೇಲೆ ನನ್ನ ಯಜಮಾನ್ರು ವೀಡಿಯೋ ಮಾಡ್ತಾಯಿದ್ರು. ಸ್ವಲ್ಪ ಬರ್ತಡೇ ಗರ್ಲೇ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಂಡು ಎಲ್ರಿಗೂ ಹೇಳ್ತಾ ವೀಡಿಯೋ ಮಾಡಿದರು. ನನ್ನ ಮಗಳ ಬರ್ತಡೇಗೆ ವಿಶ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಊಟ ಮುಗಿಸ್ಕೊಂಡು ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಹಾಗೆ ಕೇಕ್ ಕಟ್ಟಿಂಗ್ ಆಗಿರೋ ಫೋಟೋಸ್ ಎಲ್ಲ ಎಡಿಟ್ ಮಾಡಿಕೊಂಡು ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.